ಯೂಟ್ಯೂಬ್ ಇಷ್ಟ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ 8:70 ಇತ್ತು ರೆಡಿ ಆಗಿ ಅಣ್ಣ ತಮ್ಮ ಕರೆಕ್ಟ್ ಆಗಿ ಇಬ್ರು ಒಟ್ಟಿಗೆ ಸಿಗ್ತಾರೆ. ಬರೀ ಇಂತದೆಯ ಬೆಳಗ್ಗೆ ಚಪಾತಿ ತಿನ್ಕೊಂಡು ಸೀದಾ ಮೋರಿಗೆ ಅಂತ ಬಂದೆ. ಆದ್ರೆ ಮೋರಲ್ಲಿ ನಮಗೆ ಬೇಕಾದ ಐಟಮ್ ಇರ್ಲಿಲ್ಲ. ಅವರು ಇಲ್ಲಿ ಇಲ್ಲ ಸಿಗಲ್ಲ ಇನ್ ಮುಂದೆ ಅಂತ ಹೇಳಿದ್ರು. ಆಮೇಲೆ ಸೀದಾ ಬಂದಿದ್ದೆ ರಿಲಯನ್ಸ್ ಕಡೆ. ರಿಲಯನ್ಸ್ ಬಂದಿದ್ದ ನನ್ ಬೇಕಾಗಿದ್ದ ಮಶ್ರೂಮ್ ಸಿಕ್ಕೇ ಬಿಡ್ತು. ಅದು ನನಗೆ 2 ಪ್ಯಾಕ್ ಬೇಕಾಯ್ತು, ಆದ್ರೆ ಸಿಕ್ಕಿದ್ ಒಂದೇ ಪ್ಯಾಕೆಟ್. ಅದಾರು ಸಿಕ್ತಲ್ಲ ಅನ್ಬಿಟ್ಟು ಸೀದಾ ನಾನು ಹೊರಟಿದ್ದೆ ಬಿಲ್ ಮಾಡ್ಸೋದಕ್ಕೆ. ಬಿಲ್ ಮಾಡಿಸ್ಕೊಂಡು ನಾನು ಮನೆಗೆ ಬಂದು ಕೊಟ್ಟೆ. ಆಮೇಲೆ ನಾನು ನಮ್ಮ ತಮ್ಮ ಇಬ್ರು ಒಟ್ಟಿಗೆ ಹೊರಟಿದ್ದೆ ಸೀದಾ ಅಂಗಡಿಗೆ ಹೋಗಿದ್ರೆ ಅಂಗಡಿಗಿತ್ತು. ಆಮೇಲೆ ನಾನು ನಮ್ಮ ಅಣ್ಣ ಹೊರಟಿದ್ದೆ ಮತ್ತೆ ಮನೆ ಕಡೆ. ಲಗೇಜ್ ಪ್ಯಾಕ್ ಮಾಡಿದ್ದ ತರದಷ್ಟು ಬಾಕಿ. ಹೆಂಗೋ ಟ್ರಾಫಿಕ್ ಬುದ್ದಿತ್ತು. ಮುಂದಗಡೆ ಟ್ರಾಫಿಕ್ ಹತ್ರ ಪೊಲೀಸರು ಇರ್ತಾರೆ ಬಿಟ್ಟು ಬೇಗ ಹೆಲ್ಮೆಟ್ ತಗೊಂಡು ಹಾಕೊಂಡ್ಬಿಟ್ವಿ. ಹೋಗ್ಬಿಟ್ ಬರವ ಮಗು ಬಾಯ್. ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಮ್ಮಣ್ಣ ಬೆಂಗಳೂರು ಹೊರಟಿದ್ದು, ಅದಕ್ಕೋಸ್ಕರ ಬಸ್ ಸ್ಟ್ಯಾಂಡ್ ಬಿಟ್ಟು ಬಂದೆ. ಗೈಸ್ ನಾನು ನಿಮಗೆ ಇನ್ನೊಂದು ಹೇಳಿದೆ, ಟ್ರಾಫಿಕ್ ಪೊಲೀಸ್ಗೆ ಎದುರ್ಕೊಂಡು ಹೆಲ್ಮೆಟ್ ಹಾಕೊಂಡಿದ್ವಿ ಅಂತ. ಆದರೆ ಅದು ನಾವು ಮಾಡೋದು ತಪ್ಪು. ಅದು ಅವ್ರು ಇರೋದು ಏನಕ್ಕೋಸ್ಕರ ಅಂದರೆ ಅದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ. ಹೆಲ್ಮೆಟಿಂದ ಏನೇ ಆಕ್ಸಿಡೆಂಟ್ ಆದರೂ ಅದು ನಿಮಗೆ ಪ್ರೊಟೆಕ್ಟ್ ಆಗುತ್ತೆ. ಪ್ಲೀಸ್ ಹೆಲ್ಮೆಟ್ ಬಳಸಿ. ಬರ್ಬೇಕಾದ್ರೆ ರೋಡಲ್ಲಿ ಜಗಳ ಆಗ್ತಿತ್ತು. ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮತ್ತೆ ಫಾಲೋ ಮಾಡಿ, ಪ್ರೀತಿ ತೋರಿಸಿ.